ಮೂವಿ ಅಂತೂ ಭಾರಿ ಆಗಿದೆ ಬ್ರೋ, ಎಲ್ಲಾರು ಬಂದ್ಬಿಟ್ಟು ನೋಡ್ರಿ, ಚೆನ್ನಾಗಿದೆ ಮೂವಿ. ಪಕ್ಕಾ ಡಿ ಬಾಸ್ ಅಭಿಮಾನಿ ಮಾತಾಡ್ತಾ ಇರೋದು ನಾನು. ಹೋಗ್ಬಿಟ್ಟು ಇನ್ನೋಸೆಂಟ್ ವಿಲನ್ ಅಂತ ಹೊಡೀರಿ. ನಮ್ಮ ಐಡಿಯಲ್ ಫಸ್ಟ್ ಎಲ್ಲ ಬರೋದೇ ಡಿ ಬಾಸ್ ವಿಡಿಯೋನೇ. ಆದ್ರೂ ಕಿಚ್ಚಾ ಬಾಸ್ ಏನಕ್ಕೆ ಸಪೋರ್ಟ್ ಮಾಡಕ್ ಬಂದಿದೀವಿ ಅಂದ್ರೆ, ನಮ್ ಕಿಚ್ಚಾ ಬಾಸು ಮತ್ತೆ ನಮ್ ಡಿ ಬಾಸು ಒಂದಾಗ್ಬೇಕು ಬ್ರೋ, ಅವಾಗ ನಾವು ಮಾತಾಡ್ತೀವಿ ಬ್ರೋ. ನಾವ್ ಎಲ್ಲಾ ಫ್ಯಾನ್ಸ್ ಕಾಯ್ತಾ ಇರೋದೇ ಅದೇ. ಇವಾಗ ಅವ್ರು ಎಷ್ಟೋ ಮನಸ್ತಾಪ ಇರ್ಬೋದು, ಏನೇ ಇರ್ಬೋದು, ಆದ್ರೂ ನಮ್ ಬಾಸು ಮತ್ತೆ ಅವ್ರು ಒಂದಾದ್ರೆ ಮಾತ್ರ ಸ್ಯಾಂಡಲ್ವುಡ್ ನ ಆಳ್ತಾರೆ ಬ್ರೋ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಇಷ್ಟ ಆಯ್ತು ಬ್ರೋ, ಪ್ರತಿ ಸೀನು ಇಷ್ಟ ಆಯ್ತು. ಇವಾಗ ಮತ್ತೊಂದ್ಸತಿ ಹೋಗ್ತಾ ಇದೀವಿ, ಮತ್ತೊಂದ್ಸತಿ ಟಿಕೆಟ್ ತಗೊಂಡ್ ಮತ್ತೆ ನೋಡಕ್ ಹೋಗ್ತಾ ಇದೀವಿ. ಎಲ್ಲರೂ ಮತ್ತೊಂದ್ಸತಿ ನೋಡ್ರಿ, ಫಿಲಂ ಮಾತ್ರ ಭಾರಿ ಆಗಿದೆ ಅನ್ನಕ್ ಇಷ್ಟಪಡ್ತೀನಿ. 100 ಡೇಸ್ ಪಕ್ಕಾ ಬ್ರೋ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಅವರು ಆಕ್ಷನ್ ಚೆನ್ನಾಗಿತ್ತು. 2 ವರ್ಷ ಆದ್ಮೇಲೆ ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ತುಂಬಾ ಇಂಪ್ರೂವ್ ಮಾಡ್ಕೊಟ್ಟಿದ್ದಕ್ಕೂ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. 2 ವರ್ಷ ತನಕ ವೇಟ್ ಮಾಡಿದ್ರು, ಒಳ್ಳೆ ಫಿಲಮ್ ಬಂದಿದೆ, ಚೆನ್ನಾಗಿದೆ. ಮೂವಿ ಮೆಸೇಜ್ ಚೆನ್ನಾಗಿದೆ ಮ್ಯಾಮ್. ಅದ್ರ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ರಿವೀಸ್ ಮಾಡೋದು ಬೇಡ ಅಂತ. ಚೆನ್ನಾಗಿದೆ. ನೋಡ್ಕೊಂಡ್ಬಂದು ಕಿಚ್ಚ ಬಾಸ್ ಹೇಳೋರೆ ಮ್ಯಾಕ್ಸಿಮಮ್ ಸೌಂಡ್ ಇರ್ಬೇಕು ಮ್ಯಾಕ್ಸ್ ನೋಡ್ಬೇಕಾದ್ರೆ ಅಂತ. ಮ್ಯಾಕ್ಸ್ ನೋಡ್ಬೇಕಾದ್ರೆ ಜನ ಮ್ಯಾಕ್ಸಿಮಮ್ ಅಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವ್ರೆ. ಯಾಕೆಂದ್ರೆ ಅಷ್ಟು ಕ್ರೇಜ್ ಇದೆ. ನೀವು ಹುಚ್ಚದಲ್ಲಿ ನೋಡಿದ್ರ ಸಿಗರೇಟ್ ಹಚ್ಚೋ ಸೀನ್, ಅದನ್ನ ಬಿಟ್ರೆ ಮ್ಯಾಕ್ಸ್ ಅಲ್ಲೇ ನೋಡಕ್ ಆಗೋದು. ಅಷ್ಟು ಅದ್ಭುತವಾಗಿ ಸಿಗರೇಟ್ ಹಚ್ಚಿದ್ದಾರೆ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳು ಕಿಚ್ಚ ಬಾಸ್ ಅಲ್ಲಿ ಕೇಳ್ಕೊಳ್ಳೋದು ಒಂದೇನೆ, 2 ವರ್ಷಕ್ಕೊಂದು ಸಿನಿಮಾ ಮಾಡ್ಬೇಡಿ, ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರಿ. ಯಾಕೆಂದ್ರೆ ಅಭಿಮಾನಿಗಳು ನಿಮ್ಗೆ ಅಂತಾನೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಂದ್ ಮನವಿ ಮಾಡ್ಕೋತಾ ಇದೀನಿ, ಪ್ರತಿಯೊಂದು ಶೋನ ಬಿಟ್ಟು ಸಿನಿಮಾಗೆ ಅಂತ ಒಂದು ಫೋಕಸ್ ಕೊಡಿ. ಸಿನಿಮಾನ ಖಂಡಿತವಾಗ್ಲೂ ರಾರಾಜಿಸ್ತವ್ರೆ ಅಭಿಮಾನಿಗಳು. ಕಾದ್ರದಿಂದ ಕಾಯ್ತಿ. ಬೆಳಿಗ್ಗೆ 6 ಗಂಟೆಗೆ ಬಂದು ಜನ ಹೌಸ್ಫುಲ್ ಆಗಿದೆ. ಇದೇ ಸಿನಿಮಾ ತೆಲುಗು ತಮಿಳಲ್ಲಿ ಹಬ್ಬ ಮಾಡವ್ರೆ, ಆದ್ರೆ ನಮ್ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಸೀನು. ಒಂದು ನೈಟ್ ಅಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚ ಬಾಸ್ ಅವರು. ನಿಜವಾಗ್ಲೂ ಹೇಳ್ತಾ ಇದೀನಿ, ಆಕ್ಷನ್ ಸೀನ್ ಅಂತೂ ಸಖತ್ ಎಂಜಾಯ್ ಮಾಡಿದೀವಿ ಬ್ರೋ. ಇವತ್ತು ಮ್ಯಾಕ್ಸ್ ಮೂವಿ ನೋಡಿದ್ವಿ. ಕ್ರಿಸ್ಮಸ್ ಅಲ್ಲ ಬ್ರೋ, ಇದು ಕ್ರಿಸ್ ಮ್ಯಾಕ್ಸ್ ಅಂತ. ಎಂತಿಕ್ಕಂದ್ರೆ ಆ ತರ ಬ್ಲಾಕ್ ಬಸ್ಟರ್ ಬ್ರೋ. 1 ನೈಟ್ ಅಲ್ಲಿ ನಡೆಯೋ ಸ್ಟೋರಿ. ಅದನ್ನ ಸುದೀಪ್ ಅವರು ಗರ್ಜಸ್ ಅವ್ರು ಗೊತ್ತಾ, ಅದೇ ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಈ ಸಿನಿಮಾದಲ್ಲಿ ಕೆಲವೊಂದು ರೊಮ್ಯಾನ್ಸ್ ಇರ್ಬೇಕು, ಹೀರೋಯಿನ್ ಇರ್ಬೇಕು ಅಂತಾರೆ. ಸಿನಿಮಾ ಗರ್ಜನೆ ಸಾಕು ಬ್ರೋ, ಅದನ್ನೆಲ್ಲ ಬೀಟ್ ಮಾಡಕ್ಕೆ. ಇನ್ನೊಂದು ಸುದೀಪ್ ಅವ್ರು ಆಲ್ ಇಂಡಿಯಾ ಕಟ್ಔಟ್, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಿಮ್ಗೆ ಸುದೀಪ್ ಅವ್ರು ನಿಮ್ಗೆ ಹಳೆ ಸುದೀಪ್ ಕಾಣಿಸ್ಬಿಡ್ತಾರೆ ಇದ್ರಲ್ಲಿ. ಆ ಸಿಗರೇಟ್ ಹೊಡೆದ ಸ್ಟೈಲ್ ಆಗ್ಬೋದು, ನಿಮ್ಗೆ ಕಿಚ್ಚ ಹುಚ್ಚ ಅವಾಗ ಏನ್ ಸುದೀಪ್ ಇದ್ರು ಅದ್ ಕಾಣಿಸ್ಬಿಡ್ತಾರೆ ಬ್ರೋ. ಅದಂತೂ ಸೂಪರ್ ಬ್ರೋ. ಇನ್ನೊಂದು ಬ್ರೋ, ಇವಾಗ ಸುದೀಪ್ ಅವ್ರು ನಮ್ಗೇನ್ ಇಷ್ಟ ಅಂದ್ರೆ ಎಲ್ಲಾ ಕಲಾವಿದ್ರು ಒಗ್ಗೂಡ್ಸೋದ್ ಜಾಸ್ತಿ ನೋಡ್ತಾರೆ. ಕ್ರಿಕೆಟ್ ಆಗ್ಲಿ, ಇವಾಗ ಸಿನಿಮಾ ಯಾವ್ದೇ ಪ್ರೀಮಿಯರ್ ಶೋ ಆಗ್ಲಿ, ಅಲ್ಲಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ. ಅದು ತುಂಬಾ ಖುಷಿ ಆಗುತ್ತೆ. ಆ ತರ ಕಲಾವಿದ್ರನ್ನ ನಾವು ಎಂಕರೇಜ್ ಮಾಡ್ಬೇಕು. ಇವಾಗ ಇದು ತಮಿಳಲ್ಲಿ ಒಂದು ನಿಮ್ಗೆ ಕೈದಿ ಅಂತ ಒಂದು ಸಿನಿಮಾ ಬಂದೈತೆ. ಅದನ್ನ ಮೀರ್ಸೋ ಸಿನಿಮಾ ನಮ್ ಕನ್ನಡದಲ್ಲೇ ಬಂದೈತೆ. ಅದಕ್ಕಿಂತ ಡಬಲ್ ಆಗೈತೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಅದು ಸುದೀಪ್ ಅವ್ರ ಮ್ಯಾನರಿಸಮ್ ಇಂದ ಈ ಸಿನಿಮಾ ಗೆದ್ದೈತೆ. ಎಲ್ರು ಬಂದು ಒಂದ್ಸಲಾರು ಈ ಸಿನಿಮಾ ನೋಡಿ, ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. 2024 ನಾನ್ ನೋಡಿರುವಂತ ಬ್ಲಾಕ್ ಬಸ್ಟರ್ ಫಿಲಂಗಳಲ್ಲಿ ಮ್ಯಾಕ್ಸ್ ಕೂಡ ಆ ಲಿಸ್ಟಿಗೆ ಸೇರ್ಕೊಳ್ಳುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕಂತಂದ್ರೆ ಈ ಫಿಲಂ ಅಲ್ಲಿ ಸುದೀಪ್ ಅವ್ರ ಆಕ್ಟಿಂಗ್ ಪ್ಲಸ್ ಪಾಯಿಂಟ್. ಏನಕ್ಕೆ ಸಿಂಗಲ್ ಶೇರ್ ಆಗಿ ಫಿಲಂ ಸ್ಟಾರ್ಟಿಂಗ್ ಎಂಡಿಂಗ್ ಅವರು ತಿನ್ಕೊಂಡಿರುವಂತ ಪರ್ಸನ್ ಅಂದ್ರೆ ಅದು ಸುದೀಪ್ ಅವರು. ಅಂಡ್ ಇನ್ನೊಂದೇನಂದ್ರೆ ಪೊಲೀಸ್ ರೋಲ್ಗೆ ಒಬ್ಬ ಆಕ್ಟರ್ ಸೂಟ್ ಆಗುವಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಸುದೀಪ್ ಅವ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದಕ್ಕೆ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಆ 1 ಲೈನ್ ಸ್ಟೋರಿ ಫಿಲಂ ಅಲ್ಲಿ ಇರುವಂತದ್ದು. ನಾನು ಟ್ರೈಲರ್ ನೋಡಿದಾಗ ತಮಿಳ್ದು ಕೈದಿ ಫಿಲಂ ತರ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಬೇರೆ ತರಾನೇ ಇದೆ. ಬಟ್ ನೈಟ್ ಒಂದು ಸ್ಟೋರಿ, ನೈಟ್ ಇಂದ ಹಿಡಿದು ರಾತ್ರಿಯಿಂದ ಬೆಳಗ್ಗೆ ಆಗೋವರೆಗೂ ಯಾವ ತರ ಒಂದು ಸ್ಟೋರಿ ಈ ತರ ತಗೊಂಡೋಗ್ಬೋದು ಅನ್ನೋದನ್ನ ಸುದೀಪ್ ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ.